ಇಷ್ಟು ಬೇಗ ಇಷ್ಟೊಂದು ಒಳ್ಳೆ ಪ್ರಾಜೆಕ್ಟಾ? ಸೂಪರ್ ವಿರಾಟ್. ನಿನ್ನೆ ಅಷ್ಟೊಂದು ದೊಡ್ಡ ಹರಾಜು ಕೈತಪ್ಪು ಹೋಗಿದ್ದಕ್ಕೆ ಬೇಜಾರಾಗಿತ್ತು. ಆದ್ರೆ ಅದಕ್ಕಿಂತ 3ರಷ್ಟು ಲಾಭ ತರುವಂತ ಪ್ರಾಜೆಕ್ಟ್ನ ಇಷ್ಟು ಬೇಗ ರೆಡಿ ಮಾಡ್ತೀಯಾ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಮಾಮ್, ನೀವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ನನ್ನನ್ನಲ್ಲ. ಈ ಪ್ರಾಜೆಕ್ಟ್ ಪ್ಲಾನ್, ಪ್ರೆಸೆಂಟೇಷನ್ ಎಲ್ಲ ಮಾಡಿದ್ದು ಸಿಂಧು ಅವರು. ಅವರಿಂದ ಆಕ್ಷನ್ ಮಿಸ್ ಆಯಿತು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾತ್ರಿ ನಿದ್ದೆನೂ ಮಾಡದೆ ಫುಲ್ ಪ್ರೆಸೆಂಟೇಷನ್ ರೆಡಿ ಮಾಡಿದ್ದಾರೆ. ಹರಾಜಿಂದ ನಿಮಗಾಗಿರೋ ಲಾಸ್ ಇಂದ ಡಬಲ್ ಆಗೋ ಹಾಗೆ ಒಂದ್ ಪ್ರಾಜೆಕ್ಟ್ ರೆಡಿ ಮಾಡ್ತೀನಿ. ಈ ಹರಾಜು ನಮ್ ಕೈ ತಪ್ಪೋಗಿದ್ದೆ ಒಳ್ಳೇದಾಯ್ತು ಅನ್ನೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನನಗೂ ಹೇಳ್ದೆ ಈ ಪ್ರಾಜೆಕ್ಟ್ನ ರೆಡಿ ಮಾಡಿದ್ದಾರೆ. ಇರಿ, ಅವ್ರನ್ನೇ ಕರಿತೀನಿ. ಸಿಂಧು, ಸಿಂಧು. ಮಾಮ್ ನಿಮ್ ಜೊತೆ ಮಾತಾಡ್ಬೇಕಂತೆ. ಹೇಳಿ ಮೇಡಮ್. ಅಮೇಸಿಂಗ್ ಸಿಂಧು. ನಮ್ಮ ಟ್ರೆಡಿಷನಲ್ ಇಂಡಿಯನ್ ಆರ್ಕಿಟೆಕ್ಚರ್ ಎಕ್ಸಿಸ್ಟೆನ್ಸ್ನ ಇವತ್ತಿನ ಮಾಡರ್ನ್ ಲೈಫ್ ಸ್ಟೈಲ್ಗೆ ಬೇಕಾಗೋ ಥರ ಬ್ಲೆಂಡ್ ಮಾಡಿ ನೀನ್ ಕೊಟ್ಟಿರೋ ಈ ಹೆರಿಟೇಜ್ ಮಾಡರ್ನ್ ಕಾನ್ಸೆಪ್ಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ಡಿಮಾಂಡ್ ಇದೆ. ಜೊತೆಗೆ ಈ ಡಿಸೈನ್ನಲ್ಲಿ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ಅದನ್ನ ಪ್ಲಾಟ್ ಮಾಡಿದ್ರೆ ನಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟು ಕಮ್ಮಿ ಆಗತ್ತೆ. ತುಂಬಾ ಮಿಡಲ್ ಕ್ಲಾಸ್ ಜನ ತಗೊಳ್ಳೋದಕ್ಕೆ ಮುಂದೆ ಬರ್ತಾರೆ. ಮತ್ತೆ ಈ ಪ್ರಾಜೆಕ್ಟ್ಗೆ ನೀನಿಟ್ಟಿರೋ ಮಿಡಲ್ ಕ್ಲಾಸ್ ಹೌಸಿಂಗ್ ಅನ್ನೋ ಹೆಸರು ತುಂಬಾನೇ ಕ್ಯಾಚಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಪ್ರಾಜೆಕ್ಟ್ ಮಾಡೋದ್ರಿಂದ ಕಂಪನಿಗೆ 0.5% ಲಾಭ ಬರುತ್ತೆ. ಈ ಕಾನ್ಸೆಪ್ಟ್ ನಿಜವಾಗ್ಲೂ ವರ್ಕ್ ಆಗತ್ತೆ ಸಿಂಧು. ಕೀಪ್ ಯೋರ್ ವರ್ಡ್. ಈ ಪ್ರಾಜೆಕ್ಟು ಅಪ್ರೂವ್ ಆದ್ಮೇಲೆ ಆ ಮಾತು. ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಜ್ಜಿ. ಆ ಥರ ಪ್ರೆಸೆಂಟೇಷನ್ ರೆಡಿ ಮಾಡಿದ್ದಾರೆ ಸಿಂಧು ಅವರು. ವಿರಾಟ್, ಇವತ್ತಿಂದಾನೇ ಈ ಕೆಲಸ ಶುರು ಮಾಡ್ಕೊ. ಇದಕ್ಕೆ ಬೇಕಾಗಿರೋ ಟೀಮ್ನ ಹೊಸದಾಗಿ ಹೈರ್ ಮಾಡ್ಕೊಂಡ್ರು ಬೇಜಾರಿಲ್ಲ. ಪ್ರೆಸೆಂಟೇಷನ್ ಅಲ್ಲಿ ಯಾವುದೇ ಕೊರತೆ ಬರಬಾರ್ದು. ಮೀಟಿಂಗ್ ಅರೇಂಜ್ ಮಾಡ್ತೀನಿ. ನೀನು ಸಿಂಧು ಇಬ್ರು ಬ್ರೀಫ್ ಮಾಡಿ. ಓಕೆ ಮೇಡಮ್. ಆಲ್ ರೈಟ್. ಸಿಂಧು ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿನ್ನೆ ಆಗಿದ್ದ ಬೇಜಾರ್ಗಿಂತ ಇವತ್ತು ತುಂಬಾ ಖುಷಿಯಾಗಿದೆ. ವಿರಾಟ್, ಏನ್ ಮಾಡ್ತಾ ಇದ್ದೀರಾ? ನಮ್ಮ ಹುಡುಗಿ ನಗುಗೆ ಯಾರ್ದು ದೃಷ್ಟಿ ಬೀಳ್ದೇ ಇರಲಿ ಅಂತ. ಹಲೋ. ಅತ್ತೆ ಅಪ್ರಿಶಿಯೇಟ್ ಮಾಡಿದ್ರು ಅಂತ ಆಕಾಶದಲ್ಲಿ ತೇಲಾಡ್ತಿದ್ಯಾ? ಈ ತರ ಅತ್ತೆ ಮನಸ್ಸನ್ನ ಹೋಲಿಸ್ಕೊಂಡ್ಬಿಟ್ರೆ ನೀನ್ ಮಾಡಿದ ಮೋಸನ ಅಥವಾ ನೀನ್ ಮಾಡಿದ ತಪ್ಪನ್ನ ಕ್ಷಮಿಸ್ತಾರೆ ಅಂತ ಅನ್ಕೊಂಡಿದ್ಯಾ? ನೀನ್ ಮಾಡಿದ್ದು ಒಬ್ರಿಗೆ ತಪ್ಪಾದ್ರೆ ಮತ್ತೊಬ್ರಿಗೆ ಪಾಪ. ನೀನೋಗ್ಬೇಕಾಗಿದ್ದ ಫಸ್ಟ್ ನೈಟ್ ರೂಮಿಗೆ ನನ್ನನ್ನ ಕಳಿಸ್ದೆ ಅಂತ ಈ ಮನೇಲಿ ಏನಾದ್ರೂ ಗೊತ್ತಾದ್ರೆ ಏನಾಗತ್ತೆ ಹೇಳು? ಇಷ್ಟು ಪ್ರೀತಿಸಿದ ವಿರಾಟ್ಗೆ ಏನಾದ್ರೂ ಗೊತ್ತಾದ್ರೆ? ಅವತ್ತು ನನ್ನ ಪರಿಸ್ಥಿತಿಗೆ ನೀನೇ ಕಾರಣ. ಪರಿಸ್ಥಿತಿ ಏನೇ ಇರ್ಲಿ, ಮಾಡಿದ ತಪ್ಪಿಗೆ ಶಿಕ್ಷೆ ಇದ್ದೇ ಇರುತ್ತೆ. ಪಾಪ, ನನ್ಗೆ ವಿರಾಟ್ ಮೇಲೇನೆ ಬೇಜಾರಾಗ್ತಿರೋದು. ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾನೆ. ಅವನಿಗೇನಾದ್ರೂ ವಿಷಯ ಗೊತ್ತಾದ್ರೆ ಹೇಗ್ ತಡ್ಕೋತಾನೋ ಏನೋ ಪಾಪ. ವಿರಾಟ್ ನಿನ್ನ ಈ ಮನೆಯಿಂದ ಆಚೆ ಹಾಕೋ ಮೊದ್ಲು
ನೀನೇ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಅಲ್ಪ ಸ್ವಲ್ಪ ಮರ್ಯಾದೆ ಆದ್ರೂ ಉಳಿಯುತ್ತೆ. ಯೋಚನೆ ಮಾಡು. ವಿರಾಟ್ ಬಗ್ಗೆ ನಿನಗ್ ಚಿಂತೆನೇ ಬೇಡ. ನಾನು ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ.